ಎಲ್ಲಾ ಎಲೆಗಳು ಮುದುರುಕೊಂಡಿದ್ದವು ಮತ್ತು ಕಾಂಡವು ಮುರಿಯುತ್ತಿದ್ದವು, ಮತ್ತು ಆಲೂಗಡ್ಡೆ ಬೆಳೆಗೆ ಹಳದಿ ರೋಗವಿತ್ತು. ಔಷಧಿಯನ್ನು ಬಳಸಿದ ನಂತರ ಅದು 1 ವಾರದಲ್ಲಿ ಚೇತರಿಕೆ ಕಂಡಿತು. ಅಭಿಮಾನ್ ಬಳಸಿದ ನಂತರ ಆ ಸಮಸ್ಯೆ ಬರುವುದಿಲ್ಲ. ಆಲೂಗಡ್ಡೆ ಚೆನ್ನಾಗಿ ಬೆಳವಣಿಗೆ ಚೆನ್ನಾಗಿತ್ತು. ನಾನು ಇದನ್ನು ಬೀನ್ಸ್ ಗಿಡಗಳಿಗೆ ಮತ್ತು ಈ ಆಲೂಗಡ್ಡೆಗೆ 2 ಬಾರಿ ಬಳಸಿದ್ದೇನೆ. ನಮಸ್ಕಾರ, ನನ್ನ ಹೆಸರು ರಾಜ. ನಾನು ಕೊಡೈಕಾನಲ್ನಲ್ಲಿ ಓದಿದ್ದೇನೆ. ನಾನು ಈ ಔಷಧಿಯ ಬಗ್ಗೆ 1 ವರ್ಷದ ಹಿಂದೆಯಷ್ಟೇ ನೋಡಿದೆ. ನನ್ನ ಸ್ನೇಹಿತ ನನಗೆ ಹೇಳಿದನು, ಆದ್ದರಿಂದ ನಾನು ಅದನ್ನು ಖರೀದಿಸಿ ಬಳಸಿದೆ. ಇದನ್ನು ಬಳಸುವ ಮೊದಲು ಎಲೆಗಳು ಹಳದಿಯಾಗಿದ್ದವು. ಬಳಸಿದ ನಂತರ ಅವು ಉತ್ತಮ ಹಸಿರು ಬಣ್ಣಕ್ಕೆ ಬಂದವು. ಈ ಗೆಡ್ಡೆ 75 ದಿನ ಹಳೆಯದು ಮತ್ತು ನಾನು ಅದನ್ನು 15 ದಿನಗಳಲ್ಲಿ ಕೊಯ್ಲು ಮಾಡುತ್ತೇನೆ. ನಾನು 1 ಎಕರೆಯಲ್ಲಿ ಕೃಷಿ ಮಾಡುತ್ತಿದ್ದೇನೆ. ಮುಂದೆ ಆಲೂಗಡ್ಡೆ ಮುಗಿದ ನಂತರ ನಾನು ಬೀನ್ಸ್ ಬೆಳೆಯುತ್ತೇನೆ. ಆಲೂಗಡ್ಡೆಯ ವಿಷಯದಲ್ಲಿ ಜಲಂಧರ್ ವಿಧವು ಮೇಲ್ಭಾಗದಲ್ಲಿ ಗಡ್ಡೆ ಕಾಣುವಂತೆ ಬೆಳೆಯುತ್ತದೆ ಹಾಗೂ ಹಿಮಾಲ್ನಿ ವಿಧವು ಬೇರಿನ ತಳಭಾಗದಲ್ಲಿ ಆಲೂಗಡ್ಡೆ ಬೆಳೆಯುತ್ತದೆ. ನಾನು ಸ್ಪ್ರಿಂಕ್ಲರ್ ವಿಧಾನದಲ್ಲಿ ನೀರನ್ನು ಬಳಸುತ್ತೇನೆ. ನಾನು ವಾರಕ್ಕೊಮ್ಮೆ ನೀಡುತ್ತೇನೆ. ಎಲ್ಲಾ ಎಲೆಗಳು ಮುದುರುಕೊಂಡಿದ್ದವು. ಮೊದಲು ಆಲೂಗಡ್ಡೆ ಹಳದಿ ಬಣ್ಣಕ್ಕೆ ತಿರುಗಿತ್ತು. ನಂತರ ಈ ಅಭಿಮಾನ್ ಬಳಸಿದ ನಂತರ ಆ ಸಮಸ್ಯೆ ಉದ್ಭವಿಸುವುದಿಲ್ಲ. ಆಲೂಗಡ್ಡೆ ಚೆನ್ನಾಗಿ ಬೆಳೆಯುತ್ತದೆ. ನಾನು ಇದನ್ನು ಬೀನ್ಸ್ ಸಸ್ಯಗಳಿಗೆ ಮತ್ತು ಈ ಆಲೂಗಡ್ಡೆಗೆ 2 ಬಾರಿ ಬಳಸಿದ್ದೇನೆ. ಈ ಕಂಪನಿಯ ಹೆಸರು APKS ಆರ್ಗಾನಿಕ್ ಮತ್ತು ಈ ಅಭಿಮಾನ್ ಬಳಸಿದ ನಂತರ ಗೆಡ್ಡೆಗಳು ಚೆನ್ನಾಗಿ ಬೆಳೆದಿವೆ. ಇದು ಎಲ್ಲಾ ಎಲೆಗಳು ಮುದುರುಕೊಂಡಿದ್ದವು ಮತ್ತು ಕಾಂಡಗಳು ಮುರಿಯುತ್ತಿದ್ದವು. ಈ ಔಷಧಿಯನ್ನು ಬಳಸಿದ ನಂತರ ಅದು 1 ವಾರದಲ್ಲಿ ಚೇತರಿಕೆ ಕಂಡಿದೆ. ಇದು 60 ರಿಂದ 70 ದಿನಗಳವರೆಗೆ ಯಾವುದೇ ಸಮಸ್ಯೆಯಿಲ್ಲದೆ ಸಸ್ಯವನ್ನು ಆರೋಗ್ಯಕರವಾಗಿರಿಸುತ್ತದೆ. ನಂತರ ನಾವು ಕೊಯ್ಲು ಮಾಡುವ ಸಮಯ ಬಂದಾಗ ಯಾವುದೇ ಹಾನಿ ಬರುವುದಿಲ್ಲ. ನನಗೆ 15 ಗೆಡ್ಡೆಗಳು ಸಿಗುತ್ತವೆ. ಗೆಡ್ಡೆಗಳು ತುಂಬಾ ದೊಡ್ಡದಾಗಿರುತ್ತವೆ ಮತ್ತು ಭಾರವಾಗಿರುತ್ತವೆ.